ಎಲ್ಲ ಚಾಲಕರಿಗೆ ನಮಸ್ಕಾರ ಕರ್ನಾಟಕ. ಓಕೆ, ನಾನು ಹೋದ ವಿಡಿಯೋದಲ್ಲೇ ಹೇಳಿದೆ ಏನೇನು ಅಂತ. ಇವಾಗ ನೆಕ್ಸ್ಟ್ ವಿಡಿಯೋ ಏನು, ನಾವೆಲ್ಲ ಒಟ್ಟಾಗೋಣ ಅಂತ ಹೇಳಿದೆ. ಏನು ಒಟ್ಟಾಗೋಣ? ನಾವೊಂದು ಸಂಘಗಳಿದ್ವು ಫಸ್ಟ್, ಗೊತ್ತಾ? ನಾವೊಂದು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ರೆ 4 ಜನ ನಿಂತ್ಕೊಂಡು ನೋಡ್ಬೋದಾಗಿತ್ತು. ಕನ್ನಡ ರಾಜ್ಯೋತ್ಸವ ಅಂದ್ರೆ ಆಟೋದವರಿಂದಾನೇ ಕನ್ನಡ ರಾಜ್ಯೋತ್ಸವ ಆಗ್ತಾ ಇದೆ ನಂಗೆ ಆಗ್ತಾ ಇತ್ತು. ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ರೆ 4 ಜನ ನಿಂತ್ಕೊಂಡು ನೋಡ್ತಾ ಇದ್ರು, 4 ಜನ ಹೊಗಳ್ತಾ ಇದ್ರು, 4 ಜನ ಆನಂದ ಪಡ್ತಾ ಇದ್ರು, 4 ಜನ ಸಂತೋಷವಾಗಿ ಇರ್ತಾ ಇದ್ರು. ಬರೀ ನಾವು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ವಿ. ಏನಕ್ಕೆ ಮಾಡ್ತಾ ಇದ್ವಿ? ನಾವೆಲ್ಲ ಒಟ್ಟಾಗಿ ಒಂದ್ ಕಡೆ ಸೇರ್ತಾ ಇದ್ವಿ. ಇವತ್ತು ಸೇರಂಗೆ ಇಲ್ಲ. ಏನಾಗಿದೆ ಅಂದ್ರೆ, ಒಂದು ಆಟೋದವನಿಗೆ ಏನಾದ್ರು ಆದ್ರೆ ರೋಡ್ ಮಧ್ಯದಲ್ಲಿ ಪಂಚರ್ ಆಯ್ತು ಅಂತ ತಿಳ್ಕೊಳ್ಳಿ, ಹಿಂದ್ಗಡೆಯಿಂದ ಒಂದು ಆಟೋ ಎತ್ತಕ್ಕೆ ಜಾಗ ಯಾರು ನಿಲ್ಸ್ತಾ ಇಲ್ಲ. ಏನಾಗಿದೆ ಗುರು ಅಂತಾನು ಕೇಳ್ತಾ ಇದ್ವಿ. ಇವಾಗ ಕೇಳಕ್ಕೂ ಟೈಮ್ ಇಲ್ಲ. ಏನಕ್ಕೆ? 10 ನಿಮಿಷ ಟೈಮ್ ವೇಸ್ಟ್ ಮಾಡಿದ್ರೆ ಅವನು ನೆಕ್ಸ್ಟ್ ಬಾಡಿಗೆ ಸಿಗಲ್ಲ. 10 ನಿಮಿಷ ಅಲ್ಲಿ ನಿಂತ್ಕೊಂಡ್ರೆ, 5 ನಿಮಿಷ ನಿಂತ್ಕೊಂಡ್ರೆ ಅವನ್ಗೆ ಮತ್ತೆ ಸಿಗಲ್ಲ. ಮತ್ತೆ ಗಾಡಿಲಿ ಕಸ್ಟಮರ್ ಇರ್ತಾರೆ, ಅವ್ನು ನಿಲ್ಸೋದು ಇಲ್ಲ. ಗಾಡಿಲಿ ಕಸ್ಟಮರ್ ಇದ್ದಾರೆ, ಹೋಗ್ಲಿ, ಖಾಲಿ ಹೋಗ್ತಾ ಇದ್ದಾನಲ್ಲ, ಖಾಲಿನಾದ್ರೂ ನಿಂತ್ಕೊಂಡು ಕೇಳ್ಬೋದಲ್ಲ, ಏನಾಯ್ತು ಗುರು ಏನು ಅಂತ ಏನಾದ್ರು ಕೇಳುವ ಗೊತ್ತಾ? ಏನಾದ್ರು ಒಂದು ಸಪೋರ್ಟ್ ಮಾಡ್ತಾ ಇದ್ವಿ. ಫಸ್ಟ್ ನಾವೆಲ್ಲ ಹೇಗಿದ್ವಿ ಅಂದ್ರೆ, ನಾವೆಲ್ಲ ಒಟ್ಟಾಗಿ ಸೇರ್ಕೊಡ್ತಾ ಇದ್ವಿ. ಒಂದು ಆಟೋ ಸ್ಟ್ಯಾಂಡ್ ಇರ್ತಾ ಇತ್ತು. ಆ ಆಟೋ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ನಾವೆಲ್ಲ ಒಟ್ಟಾಗಿ ಇರ್ತಾ ಇದ್ವಿ. ಏನಾದ್ರು ಆದ್ರೆ ಒಂದು ಆಟೋದವ್ರಿಗೆ ಇನ್ನೊಂದು ಆಟೋದವ್ರು ಬರ್ತಾ ಇದ್ರು. ಇವತ್ತು ಆ ತರ ಇಲ್ಲವೇ ಇಲ್ಲ. ಕಂಪ್ಲೀಟ್ಲಿ ಡಿಫ್ರೆಂಟ್. ಏನಕ್ಕೆ ಡಿಫ್ರೆಂಟ್ ಆಯ್ತು? ಈ ಆ್ಯಪ್ಗಳಿಂದಾನೇ ಆಗಿದ್ದಲ್ವಾ? ಆ್ಯಪ್ ಇಂದಾನೇ ಆಗಿದ್ದು. ಅವ್ರವ್ರ ದುಡಿಮೆ. 10 ನಿಮಿಷ ಟೈಮ್ ವೇಸ್ಟ್ ಮಾಡಿದ್ರೆ ಅವ್ನ ಮತ್ತೆ ನೆಕ್ಸ್ಟ್ ಸಿಗೋ ಬಾಡಿಗೆ ಸಿಗಲ್ಲ ಅವ್ನಿಗೆ. ಏನಕ್ಕೆ ನಿಂತ್ಕೋತಾನೆ ನಿಮ್ಮ ಹಿಂದೆ? ಯಾರು ನಿಂತ್ಕೋತಾರೆ? ಹೋಗ್ಲಿ, ನನ್ನ ಅಣ್ಣನ, ನನ್ನ ತಮ್ಮನ, ಏನಾಗ್ಬೇಕು ಇವ್ರಿಗೆ? ನಿಮ್ಗೆಲ್ಲ ಡಿವೈಡ್ ಅಂಡ್ ರೂಲ್, ಡಿವೈಡ್ ಮಾಡ್ಬಿಟ್ರು. ನಿಮ್ಗೆಲ್ಲ ಡಿವೈಡ್ ಮಾಡಿದ್ದಾರೆ ಇವತ್ತು, ಆಯ್ತಾ? ನಿಮ್ಗೆಲ್ಲ ಡಿವೈಡ್ ಮಾಡಿದ್ರು, ನಿಮ್ಗೆಲ್ಲ ಇದ್ ಮಾಡಿದ್ರು. ಇವತ್ತು ಏನಾದ್ರು ಆದ್ರೆ ಒಂದ್ 5 ನಿಮಿಷ ನಿಂತ್ಕೊಂಡು ಕೇಳೋರು ಯಾರು ಇಲ್ಲ. ಏನ್ ಆಗ್ತಾ ಇದೆ ಅಂತ ಕೇಳೋರಿಲ್ಲ. ಆ ತರ ಆಗ್ಬಿಟ್ಟಿದೆ. ಕರೆಕ್ಟಾ? ಈ ತರ ಆದ್ರೆ ಏನ್ ಮಾಡ್ಬೇಕು? ನಾವೆಲ್ಲ ಒಟ್ಟಾಗಬೇಕು. ಫಸ್ಟ್ ನಾನ್ ಕೇಳ್ಕೊಳ್ಳೋದೇನಂದ್ರೆ, ನನ್ನ ಕರ್ನಾಟಕದವ್ರು ಫಸ್ಟ್ ಇರ್ಬೇಕು ಇಲ್ಲಿ. ನೀವು ಹೊರಗಡೆ ಹೋಗಿ ಎಷ್ಟೋ ರಾಜ್ಯಗಳು ನಾನು ಸುತ್ತಾಡ್ಕೊಂಡ್ ಬಂದಿದ್ದೀನಿ. ನೀವು ಹೋಗಿ ಕೇಳಿ ಸಾಕು, ಬೆಂಗಳೂರು ಅಂತ ಹೇಳಿ, ಏನಾದ್ರೂ ಆಗ್ಲಿ ಒಂದೇ ಮಾತು ಹೇಳ್ತಾರೆ. ಚೆನ್ನಾಗಿ ಸಪೋರ್ಟ್ ಮಾಡಿರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಯಾರು ಯಾಮಾರ್ಸೋರು ಅಷ್ಟೊಂದು ಜನ ಇಲ್ಲ, ಯಾರು ಇಲ್ಲ. ಕರ್ನಾಟಕದಷ್ಟು ಒಳ್ಳೆ ರಾಜ್ಯ ಎಲ್ಲೂ ಇಲ್ಲ. ಇಷ್ಟೆಲ್ಲ ಹೆಸರು ಮಾಡಿದೀವಿ ನಾವು. ಇಷ್ಟೆಲ್ಲ ಮಾಡಿದ್ರು ಇವತ್ತು ನಮ್ಮಲ್ಲಿ ನಾವು ಒಟ್ಟಾಗಿಲ್ಲ. ನಾವೆಲ್ಲ ಒಂದಾಗ್ಬೇಕು. ನಾನು ಕೇಳ್ಕೊಳ್ಳೋದು ಇಷ್ಟೇ, ನಾವೆಲ್ಲ ಒಂದಾಗ್ಬೇಕು. ಒಂದ್ ಪ್ಲಾಟ್ಫಾರ್ಮ್ ಅಲ್ಲಿ ಇರೋಣ. ಒಂದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಉಳ್ಕೋಬೇಕು ನಾವು. ಅದು ನಮ್ ಪ್ಲಾಟ್ಫಾರ್ಮ್ ಆಗಿರ್ಬೇಕು. ನಾವು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ಬೇಕು ಅನ್ನೋದು ನನ್ನ ಯೋಚನೆ. ಅದಕ್ಕೋಸ್ಕರ ಇದು ಚಾನಲ್, ಅದಕ್ಕೋಸ್ಕರ ಈ ಅಪ್ಲಿಕೇಶನ್, ಅದಕ್ಕೋಸ್ಕರನೇ ಇದೆಲ್ಲ. ಮತ್ತೆ ನಾವು ಕನ್ನಡ ರಾಜ್ಯೋತ್ಸವ ಮಾಡಿದ್ರೆ 4 ಜನ ನಿಂತ್ಕೊಂಡು ಕೇಳ್ಬೇಕು, ನೋಡ್ಬೇಕು. ನಮ್ಗೆ ನಾವು ಒಂದು ಇತಿಹಾಸ ಮಾಡ್ಬೇಕು. ಏನು? ನಾವು ಕನ್ನಡಿಗರು, ನಾವೆಲ್ಲ ಒಟ್ಟಾಗಿದ್ರೆ ಏನಾಗುತ್ತೆ ಅನ್ನೋದು ಇಡೀ ರಾಜ್ಯದವ್ರಿಗೆ ಗೊತ್ತಾಗ್ಬೇಕು. ಕರೆಕ್ಟಾ? ಎಲ್ಲರಿಗೂ ಅರ್ಥ ಆಗ್ಬೇಕು. ಏನು ಅಂತ ಅರ್ಥ ಆಗ್ಬೇಕು. ಸಾಫ್ಟ್ವೇರ್ ಹುಟ್ಟಿದ್ದು ನಮ್ಮಿಂದ, ಬ್ಯಾಂಗ್ಳೂರಿಂದ. IT BT ಫ್ಯಾಕ್ಟ್ರಿಗಳು ಬರ್ಬೇಕು ಅಂದ್ರೆ ನಮ್ಮಿಂದ. ಇವತ್ತು ನಮ್ಗೆ ಹಾಳು ಮಾಡ್ತಾ ಇದಾರೆ ಅವ್ರು ಬಂದ್ಬಿಟ್ಟು. ಬೇಡಪ್ಪ, ಇವ್ರು ಕಮಿಷನ್ ತಗೋತಾ ಇಲ್ಲ, ಅದು ತಗೋತಾ ಇಲ್ಲ, ಒಳ್ಳೇದ್ ಮಾಡ್ತಾ ಇದಾರೆ, ಆಯ್ತು ನಾವು ನಿಮ್ ಜೊತೆ ನಿಂತ್ಕೋತೀವಿ. ಆದ್ರೆ ನಮ್ಗೆ ಹೊಟ್ಟೆ ಮೇಲೆ ಹೊಡಿತಾ ಇದೀರಲ್ಲ, ನಾವೇನಕ್ಕೆ ಬಂಡವಾಳ ಆಗ್ಬೇಕು? ಅದಕ್ಕೆ 3-4 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಆ ಗಾಡಿಗಳನ್ನ ನಾವು ತಗೊಂಡು ಅದ್ರ ಆಯಿಲ್ ಸರ್ವಿಸ್, ಗ್ರೀಸ್, ಇಂಜಿನ್ ಆಯಿಲ್, ಅದು ಇದು ಹಾಳು ಮೂಳು ಎಲ್ಲ ಖರ್ಚು ಮಾಡ್ಬೇಕು ನಾವು. ಅದಕ್ಕೆ
ಖರ್ಚು ಮಾಡಿ ಮತ್ತೆ ಅದಕ್ಕೆ ಆಲ್ಟ್ರೇಷನ್ ಮಾಡಿಸ್ಕೋಬೇಕು, ಚೆನ್ನಾಗಿರ್ಬೇಕಂದ್ರೆ ಮಾಡಿಸ್ಲೇಬೇಕಲ್ಲ. ಇಷ್ಟೆಲ್ಲ ಮಾಡಿಸ್ಕೊಂಡು ನಾವು ಬಂಡವಾಳ ಹಾಕೊಂಬಂದ್ರೆ ನಮಗ್ ಬಾಡಿಗೆ ಇಲ್ಲ ಅಂದ್ರೆ ನಮ್ಗೆ ಎಷ್ಟು ಇದಾಗಬೇಕು. ಯಾರು ಸರಿ ಇಲ್ಲ, ಯಾವ ಇದ್ರವರು ಸರಿ ಇಲ್ಲ. ಇವರೆಲ್ಲ ನಿಮ್ ಹೊಟ್ಟೆ ಮೇಲೆ ಹೊಡಿತಾ ಇದಾರೆ ಹೊರತು ಅವ್ರವ್ರು ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ನಿಮ್ಗೆ ಅದು ಆಫರ್ಗಳು ಇದು ಆಫರ್ಗಳು ಕೊಡ್ತಾ ಇದಾರೆ ಹೊರತು ನಿಮ್ಗೋಸ್ಕರ ಏನು ಮಾಡಿಲ್ಲ, ಇವರು ಮಾಡೋದು ಇಲ್ಲ. ಬನ್ನಿ ನಮ್ ಜೊತೆ ಸೇರ್ಕೊಂಡು ನಾವೆಲ್ಲ ಒಟ್ಟಾಗಿರೋಣ, ಆಯ್ತಾ? ನಾವು ಒಂದು ಇತಿಹಾಸನ ಸೃಷ್ಟಿಸೋಣ. ಶ್ರೀ ಕನ್ನಡಂ ಗೆಲ್ಗೆ ಶ್ರೀ ಕನ್ನಡಂ ಬಾಳ್ಗೆ ಅಂತ ಹೇಳ್ತಾ ಇದ್ವಿ ನಾವು. ಹಾಗೆ ಇರೋಣ, ಕನ್ನಡ ಉಳಿಸೋಣ, ಕನ್ನಡ ಬೆಳೆಸೋಣ. ಕನ್ನಡಿಗರು ತಿರುಗಿ ಬಿದ್ರೆ ಏನಾಗುತ್ತೆ ಅಂತ ನಾವು ತೋರ್ಸೋಣ. ನಮಸ್ಕಾರ, ಧನ್ಯವಾದಗಳು.